ಎಲ್ಲರಿಗೆ ಮೊದಲನೇದಾಗಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕ್ಷೇತ್ರದ ಸನ್ಮಾನ್ಯ ಯಶವಂತರಾಯ ಗೌಡ್ ವಿಠ್ಠಲ್ ಗೌಡ್ ಪಾಟೀಲ್ ಇಂಡಿ ಕ್ಷೇತ್ರದ ಶಾಸಕರಾದ ಅವರಿಗೆ ಸಚಿವ ಸ್ಥಾನ ಕೈ ಚೆಲ್ಲಿದೆ ಅಂತ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತಗಳಲ್ಲಿ ಒಂದು ನಿರಾಶೆ ಮೂಡಿದೆ. ಯಾಕಂದರೆ ಈ ಕ್ಷೇತ್ರದ ಅದೇ ಥರನಾಗಿ ನಮ್ಮ ಅಲ್ಪಸಂಖ್ಯಾತ ಹಿರಿಯ ಮುಖಂಡರು, ಕಾರ್ಯಕರ್ತಗಳು ಹಾಗೂ ಅನೇಕ ಅಭಿಮಾನಿ ಬಳಗ ಇವರಿಗೆ ನಿರಾಶೆ ಉಂಟುವಾಗಿದೆ. ಯಾಕೆಂದರೆ ನಮ್ಮ ಜನಮೆಚ್ಚಿನ ಹಾಗೂ ಜನನಾಯಕ ಸುಮಾರು 45-50 ವರ್ಷ ಈ ಪಕ್ಷದಲ್ಲಿ ತಮ್ಮ ಪರಿಶ್ರಮ, ದುಡಿಮೆ, ಪ್ರೀತಿ, ವಿಶ್ವಾಸವನ್ನು ಗಳಿಸಿ ಈ ಕ್ಷೇತ್ರಕ್ಕೆ ಏನು ಕಾಂಗ್ರೆಸ್ ಗಟ್ಟಿ ಮಾಡಿದ್ದಾರೆ, ಈ ಜನ ತುಂಬ ನಿರಾಶೆ ಉಂಟುವಾಗಿದೆ. ಆದ ಕಾರಣ ಈ ನಮ್ಮ ಕ್ಷೇತ್ರದ ಜನರಲ್ಲಿ ಒಂದು ಪ್ರೀತಿ, ವಿಶ್ವಾಸ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಇತ್ತು. ಯಾಕಂದರೆ ಸುಮಾರು 40-70 ವರ್ಷಗಳಿಂದ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರಕಿಲ್ಲ. ನಾವು ತುಂಬ ಸಂತೋಷ ಮತ್ತು ಖುಷಿನಲ್ಲಿದ್ದೇವೆ. ಯಾಕಂದರೆ ನಾನು ಹೀಗೆ ಪಟ್ಟಿಯನ್ನು ನೋಡ್ತಾ ಇದ್ದಿದ್ದೀವಿ. ನಮ್ಮ ಶಾಸಕರ ಹೆಸರು ಪ್ರತಿಯೊಂದು ಪಟ್ಟಿಯಲ್ಲಿ ಹೆಸರು ಬರ್ತಾ ಇತ್ತು. ಒಂದು ಈ ಕ್ಷೇತ್ರದ ಜನರಲ್ಲಿ ಒಂದು ಖುಷಿ ಮೂಡಿತ್ತು. ಇವತ್ತು 3ನೇ ತಾರೀಕು ಸೋಮವಾರ ಏನು ನಿರ್ಣಯ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ವೇಣುಗೋಪಾಲ್ ಏನು ತಮ್ಮ ಅನೌನ್ಸ್ಮೆಂಟ್ ಆಗಿತ್ತು, ಮಾರ್ನಿಂಗ್ನೇ ಈ ಬದಲಾವಣೆ ಆಯಿತು. ಯಾಕಂದ್ರೆ ತಮ್ಮಲ್ಲಿ ನಾನು ಒಂದು ವಿಶೇಷವಾಗಿ ನನ್ನ ಮನಸ್ಸಿನ ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಮ್ಮ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧೀಜಿ ಅವರಿಗೆ. ಯಾಕಂದ್ರೆ ಪಕ್ಷ ಬೆಳೆಯಬೇಕು, ಪಕ್ಷ ಗಟ್ಟಿಯಾಗಬೇಕಂದ್ರೆ ಇಂಥ ಹಿರಿಯ ನಾಯಕರು ಅವರನ್ನು ತಾವು ಪರಿಶೀಲನೆ ಮಾಡಲಾರದೆ ಏನಿದು ನಿರ್ಣಯ ಮಾಡಿದಿರಿ, ಇದು ನಾನು ಖಂಡನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇಡೀ ಕ್ಷೇತ್ರ ಇವತ್ತಿನ ದಿವಸ ಏನು ನಿರಾಶೆಯಲ್ಲಿದ್ದಾರೆ, ಏನು ತಾವು ಹರ್ಟ್ ಮಾಡಿದ್ದಾರೆ, ಸ್ಪೆಷಲಿ ನಾವು ಮೈನಾರಿಟೀಸ್ ಅಲ್ಪಸಂಖ್ಯಾತರು, ಇದು ಬುನಾದಿ ಹೇಳ್ತಿದ್ದಾರೆ. ಅಲ್ಪಸಂಖ್ಯಾತರಿಂದ ಈ ಕಾಂಗ್ರೆಸ್ ಪಕ್ಷ ಜೀವಂತವಾಗಿದೆ. ಏನು ಈ ಅಲ್ಪಸಂಖ್ಯಾತರಿಗೆ ಇವತ್ತು ನಮ್ಮ ಶಾಸಕರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ, ಈ ಅಲ್ಪಸಂಖ್ಯಾತರಲ್ಲಿ ಒಂದು ಬಹಳ ನೋವು ಉಂಟಾಗಿದೆ. ಯಾಕಂದ್ರೆ ಸುಮಾರು ಈ ನಮ್ಮ ಇಂಡಿಯಾವನ್ನು ಎಷ್ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿದ್ದಾರೆ, ಏನಿಂತ ಪ್ರೀತಿಯ ವಿಶ್ವಾಸ ನಾಯಕರಾದಾರ ನಮ್ಮ ಶಾಸಕರಿಗೆ ಏನು ಇವತ್ತು ನೀವು ನಿರಾಶೆ ಉಂಟು ಮಾಡಿದಿರಿ. ಇದಕ್ಕೆ ಬರುವ ಕಾಲದಲ್ಲಿ ತಮಗೆ ಉತ್ತರವನ್ನು ನಾವು ನೀಡ್ತೀವಂತ ಇವತ್ತು ಈ ಮೂಲಕ ನಾನು ನಿಮ್ಮನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇಡೀ ಹಿಂದುಳಿದ ವರ್ಗ ಏನು ಸಾಹೇಬರ ಜೊತೆ, ಶಾಸಕರ ಜೊತೆ ಸದಾ ಬೆಂಬಲವಾಗಿ ನಿಂತಿದ್ದಾರೆ, ಅಂಥವರಿಗೂ ಏನು ಮೋಸ ಮಾಡಿದ್ದೀರಿ, ಈ ಮೋಸಕ್ಕೆ ಈ ಹೊಣೆಗಾರ ನೀವೇ ಇದ್ದೀರಿ ಅಂತ ಇವತ್ತಿಗೆ ನಾನು ಈ ಮಾಧ್ಯಮ ಇವತ್ತು ಲೈವ್ ಆಗಿ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕಂದ್ರೆ ನಾವು ಎಲ್ಲರೂ ಒಂದಕ್ಕೊಂದು ಕೈ ಜೋಡಣೆಯಾಗಿ ಹಿಡ್ಕೊಂಡು ಹೋದ್ರೆ, ಒಂದು ಸರಪಳಿಯಾಗಿ ಹಿಡ್ಕೊಂಡು ಹೋದ್ರೆ ನಾವು ಆ ನಮ್ಮ ಏನು ಆಂಬಿಷನ್ ಇದೆ ಅದಕ್ಕೆ ನಾವು ಗುರಿಯನ್ನು ಮುಡ್ತೀವಂತ ಆ ನಮ್ಮ ಪಾರ್ಟಿಯಲ್ಲಿ ಇದೆ. ಯಾಕಂದ್ರೆ ಎಲ್ಲ ಏನೇನೋ ಷಡ್ಯಂತ್ರ ನೀವು ಹೊಂದಿದ್ರಿ. ನಮ್ಮ ಭಾಗದ ಬಿಜಾಪುರ ಜಿಲ್ಲೆಯ ಏನು ನೀವು ಪಾಲಿಟಿಕ್ಸ್ ಆಡಿರಲ್ಲ, ಇದು ಇಡೀ ಎಂಟೈರ್ ನಮ್ಮ ಕ್ಷೇತ್ರ ಜನರಿಗೆ ಗೊತ್ತಾಗಿದೆ. ಏನು ನಮ್ಮ ಶಾಸಕರ ಸಚಿವ ಸ್ಥಾನ ಏನು ಕೈ ಚೆಲ್ಲಿರಲ್ಲ ನೀವು, ನಿಮ್ಮೆಲ್ಲರಿಗೆ ಗೊತ್ತಿದೆ ವಿಷಯ. ಬರುವ ಸಮಯ ಕಾಲ ದೇವರು ನೋಡಿ, ಭಗವಂತ ಜೀವಂತ ಹೋದಾನೆ. ಯಾರು ತಪ್ಪು ಯಾರದ ಭಾವನೆಗೆ ಏನು ನೀವು ಧಕ್ಕೆ ತಿರ್ತಿರಲ್ಲ, ಭಗವಂತ ಒಂದು ದಿವಸ ಒಂದು ನಿಮ್ಮ ಕಾಲಿಗೆ ನಿಮಗೂ ಇದಕ್ಕೆ ನಿಮ್ಮ ಪಾಪದ ಕೊಡ ತುಂಬುತ್ತಿತ್ತಂತ ನಾನು ಇವತ್ತು ದಿವಸ ಹೇಳ್ತಾ ಇದ್ದೇನೆ. ಆ ಸಮಯ ಸಮೀಪಿದೆ. ಆದ ಕಾರಣಕ್ಕೆ ನೀವು ಹೀಗೆ ಒಳ್ಳೆಯವರಿಗೆ ಹಿಂಗೆ ನೀವು ಕಾಡ್ತಾ ಇದ್ದೀರಲ್ಲ, ಇದು ಸಮಯ ನಿಮ್ಮದು ಬರ್ತಿದೆ. ನಾವು ನಮ್ಮ ಕ್ಷೇತ್ರದ ಜನಮೆಚ್ಚಿನ ನಾಯಕರು ಅವರ ಜೊತೆ ಇಡೀ ಇಂಡಿ ವಿಧಾನಸಭಾ ಮತಕ್ಷೇತ್ರದ ಅವ್ರ ಜೊತೆಯಲ್ಲಿ ಇದ್ದೀವಿ. ನಾವು ಸಾಯೋ ತನಕ ಶಾಸಕರ ಜೊತೆ ಇರ್ತೀವಿ, ಯಶವಂತರಾಯ ಗೌಡ ಪಾಟೀಲ್ ಜೊತೆ ಇರ್ತೀವಿ. ಇಡೀ ನಾವು ಮೈನಾರಿಟೀಸ್ ಅಲ್ಪಸಂಖ್ಯಾತರು ನಮ್ಮ ಸಾಹೇಬರ ಜೊತೆ
ಸದಾ ಸಾಯೋ ತನಕ ಅವ್ರ ಜೊತೆ ಇರ್ತೀವಿ ಅಂತ ನಾನು ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆದ ಕಾರಣ ಇವತ್ತಿನ ದಿವಸ ಏನು ನಾವು ಲೈವ್ ಮುಖಾಂತರ ನಿರಾಶೆಯಾಗಿ ಬಹಳ ನಿರಾಶೆ ಮತ್ತು ಕಣ್ಣೀರನ್ನು ತೆಗೆದ ನಾನು ಇವತ್ತಿನ ದಿವಸ ನಿಮ್ಮೊಂದಿಗೆ ನಾನು ಹೇಳಕ್ಕೆ ನಾನು ಇವತ್ತಿನ ಲೈವ್ ಆಗಿ ಬಂದಿದ್ದೇನೆ. ನಮ್ಮ ಜಮೀರ್ ಡಾಂಗೆ ಸಾಹೇಬರು ಕೂಡ ಒಳ್ಳೆಯ ರೀತಿ ಕೇಂದ್ರ ಮತ್ತು ವೇಣುಗೋಪಾಲ್ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸೋಜರೇವಾಲ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಇವರು ಸಂದೇಶವನ್ನು ಕೊಟ್ಟಿದ್ದಾರೆ, ಇದಕ್ಕೆ ನಾನು ಬದ್ಧರಾಗಿರ್ತೀವಿ ಅಂತ ಇವತ್ತಿನ ದಿವಸ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಆದ ಕಾರಣ ನನಗೇನು ಮಾತನಾಡಕ್ಕೆ ಅವಕಾಶ ಕೊಟ್ಟರು ನಮ್ಮ ಅಣ್ಣವರಿಗೆ ನಾನು ತುಂಬ ನನ್ನ ಮನಸ್ಸಿಂದ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಹಾಗೂ ಅದೇ ತರನಾಗಿ